ಇವತ್ತು ವೆರಿ ಇಂಪಾರ್ಟೆಂಟ್ಲಿ ಕ್ಯಾಬಿನೆಟ್ ಸಭೆಯನ್ನು ಕರೆಯಲಾಗಿದೆ. ಸಭೆಯಲ್ಲಿ ಕೆಲವೊಂದು ನಿರ್ಧಾರಕ್ಕೆ ಬರಲಾಗುತ್ತೆ. ಅದರಲ್ಲೂ ಏನಂದ್ರೆ ಈ ಬಾಕಿ ಉಳಿದಿರುವಂತಹ ಪ್ರಕರಣಗಳಿದಾವಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಪಾಲರಿಗೆ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೂ ಕೂಡ ಸಂಪುಟ ತೀರ್ಮಾನಕ್ಕೆ ಬರುತ್ತೆ. ಅಂದರೆ ಆರ್ಟಿಕಲ್ 163 ಅದರ ಅಡಿನಲ್ಲಿ ಅಧಿಕಾರ ಚಲಾಯಿಸಬಹುದು ಅಂತ. ಹಾಗಾದರೆ ಏನು ಹೇಳುತ್ತೆ ಆರ್ಟಿಕಲ್ 163 ಏನು ಹೇಳುತ್ತೆ ಅಂದರೆ, ರಾಜ್ಯಪಾಲರಿಗೆ ಸಹಾಯ ಮಾಡಲಿಕ್ಕೆ ಮತ್ತು ಸಲಹೆ ನೀಡಲಿಕ್ಕೆ ಮಂತ್ರಿಮಂಡಲ ಒಂದು ಪ್ರಯತ್ನ ಮಾಡಬಹುದು ಅಂತ ಹೇಳುತ್ತೆ. ಅಂದರೆ ಭಾರತ ಸಂವಿಧಾನದ 163ನೇ ವಿಧಿ ಪ್ರಕಾರ ಇತರ ರಾಜ್ಯಗಳ ರಾಜ್ಯಪಾಲರು ರಾಜ್ಯಗಳಲ್ಲಿ ಮಂತ್ರಿಮಂಡಳಿಗೆ ಸಹಾಯ ಮಾಡಬಹುದು ಮತ್ತು ಸಲಹೆ ನೀಡಬಹುದು. ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿ ಇಬ್ಬರೂ ಕೂಡ ವಿಭಿನ್ನ ಕಾರ್ಯಾಚರಣೆಗಳನ್ನು ಕಾರ್ಯಗತಗೊಳಿಸಲಿಕ್ಕೆ ಕೈ ಜೋಡಿಸಿ ಕೆಲಸ ಮಾಡಬಹುದು, ಇದಕ್ಕೆ ಸಲಹೆ ಕೊಡಬಹುದು. ಆದರೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ರಾಜ್ಯದ ಮುಖ್ಯಮಂತ್ರಿಯದ್ದು. ರಾಜ್ಯಪಾಲರು ಕೇಂದ್ರ ಸರ್ಕಾರಕ್ಕೆ ರಾಜ್ಯಗಳಲ್ಲಿ ಮಂತ್ರಿಮಂಡಳಿಯನ್ನು ಪ್ರತಿನಿಧಿಸ್ತಾರೆ. ಮುಖ್ಯಮಂತ್ರಿಯ ಶಿಫಾರಸಿನ ಮೇರೆಗೆ ರಾಜ್ಯದ ರಾಜ್ಯಪಾಲರು ರಾಜ್ಯ ಸಚಿವರನ್ನ ಪರಿಷತ್ತಿಗೆ ನೇಮಿಸ್ತಾರೆ. ಇದು ಕೆಲವೊಂದು ಅಂದರೆ ನಿಬಂಧನೆಗಳು ಏನೇನಿದೆ ಅಂತ. ಸೊ ಇದು ಅಂದರೆ ನೀವು ರಾಜ್ಯಪಾಲರಿಗೆ ಕೆಲವೊಂದು ಸಲಹೆಗಳನ್ನು ಕೊಡಬಹುದು. ಆ ಸಲಹೆಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಆರ್ಟಿಕಲ್ 163 ಇದೆಯಲ್ಲ, ಅದು ಅವಲೋಕನ ಮಾಡುವಂಥದ್ದು ಈ ರೀತಿ: ರಾಜ್ಯಪಾಲರಿಗೆ ಸಹಾಯ ಮಾಡಲಿಕ್ಕೆ ಮತ್ತು ಸಲಹೆ ನೀಡಬಹುದು. ಹೀಗಾಗೇನು ಅಂತಂದರೆ, ಇದೇ ನೆಪದಲ್ಲಿ ಒಂದು ಕ್ಯಾಬಿನೆಟ್ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಸ್ವಾಮಿ, ನೀವು ಮುಖ್ಯಮಂತ್ರಿಗಳ ವಿರುದ್ಧ ಈ ರೀತಿ ನೀವು ಪ್ರಾಸಿಕ್ಯೂಷನ್ಗೆ ನೀವು ಪರ್ಮಿಷನ್ ಕೊಟ್ಟರಿ, ಎಲ್ಲ ಸರಿ, ಆದರೆ ಬಾಕಿ ಉಳಿದಿವೆಯಲ್ಲ, ಅದು ಜೊಲ್ಲೆ ಅವ್ರದ್ದಾಗಿರ್ಬೋದು, ಜನಾರ್ದನ್ ರೆಡ್ಡಿ ಅವ್ರದ್ದಾಗಿರ್ಬೋದು, ಇಂಥದ್ದಕ್ಕೆ ಈ ಪ್ರಾಸಿಕ್ಯೂಷನ್ ಅರ್ಜಿಗಳ ಇತ್ಯರ್ಥ. ಇದಕ್ಕೆ ರಾಜ್ಯ ಸರ್ಕಾರ ಸಲಹೆಯನ್ನು ರವಾನಿಸುತ್ತೆ. ಈ ಅರ್ಜಿಗಳ ಇತ್ಯರ್ಥ ಮಾಡಿ ಅಂತ ಸಲಹೆ ನೀಡುತ್ತೆ ಕ್ಯಾಬಿನೆಟ್. ಆದರೆ ಸಲಹೆಯನ್ನು ಸ್ವೀಕರಿಸುವುದು ಬಿಡೋದು ರಾಜ್ಯಪಾಲರಿಗೆ ಬಿಟ್ಟಿದ್ದು. ಅದು ರಾಜ್ಯಪಾಲರ ಅವಗಾಹನೆಗೆ ಬಿಟ್ಟಂಥ ಸಂಗತಿ. ಇಲ್ಲಿ ಅವ್ರ ಮೇಲೆ ಒತ್ತಡ ಹೇರಂಗಿಲ್ಲ ನೀವು. ಹೀಗಾಗಿ ಆರ್ಟಿಕಲ್ 163 ಅಂದರೆ ರಾಜ್ಯಪಾಲರಿಗೆ ಸಹಾಯ ಮಾಡಲಿಕ್ಕೆ ಮತ್ತು ಸಲಹೆ ನೀಡಲಿಕ್ಕೆ ಒಂದು ಮಂತ್ರಿಗಳ ಮಂಡಳಿ ಇರುತ್ತಲ್ಲ, ಅದು ಅಂದರೆ ಕ್ಯಾಬಿನೆಟ್. ಸೊ ಹೀಗಾಗಿ ರಾಜ್ಯಪಾಲರ ನಿರ್ಧಾರ ಕೈಗೊಳ್ಳಬೇಕಾದಂಥ ಸಂದರ್ಭ ಬಂದಾಗ ರಾಜ್ಯಪಾಲರು ತೆಗೆದುಕೊಳ್ಳುವ ನಿರ್ಧಾರವನ್ನೇ ಅಂತಿಮ ನಿರ್ಧಾರ ಅಂತ ಪರಿಗಣಿಸಲಾಗುತ್ತೆ. ಆರ್ಟಿಕಲ್ 163 ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾಗೇನು ಅಂತಂದರೆ, ಅದನ್ನು ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಥವಾ ರಾಜ್ಯದ ಮಂತ್ರಿ ಮಂಡಳ ಆಗಲಿ ಅಂದರೆ ಕ್ಯಾಬಿನೆಟ್ ಆಗಲಿ ಪ್ರಶ್ನೆ ಮಾಡೋಂಗಿಲ್ಲ. ಆದರೆ ನೀವು ಸಲಹೆಯನ್ನು ಕೊಡಬಹುದು. ಯಾವ ರೀತಿ ಸಲಹೆ? ಶಶಿಕಲಾ ಜೊಲ್ಲೆ ಅವ್ರ ಮೇಲಿರುವಂಥ ಪ್ರಕರಣ, ಮುರುಗೇಶ್ ನಿರಾಣಿ ಅವರ ಮೇಲಿರುವಂಥ ಪ್ರಕರಣ, ಜನಾರ್ದನ್ ರೆಡ್ಡಿ ಮೇಲಿರುವಂಥ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟಂಗೆ ಕೊಡಿ ಪ್ರಾಸಿಕ್ಯೂಷನ್ಗೆ ಅಂತ ಹೇಳ್ಬೋದು. ಇನ್ನು ಸಂಜೆ 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆಯಲಾಗಿದೆ. ವೆರಿ ಇಂಪಾರ್ಟೆಂಟ್ಲಿ ಮೊದಲೇನು ಅಂತಂದರೆ, ಶಾಸಕರ ಮನಸ್ಸನ್ನು ಕೂಡ ಗೆಲ್ಲಬೇಕು, ಶಾಸಕರ ವಿಶ್ವಾಸವನ್ನು ಕೂಡ ಗಿಟ್ಟಿಸಬೇಕು. ಹೀಗಾಗೇನು ಅಂತಂದರೆ, ಮುಡಾ ಸಂಕಷ್ಟದಿಂದ ಪಾರಾಗಲಿಕ್ಕೆ CM ಕಸರತ್ತನ್ನು ಮಾಡ್ತಾ ಇದ್ದಾರೆ. ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ. ದೆಹಲಿಗೆ ಹೋಗಬೇಕು ಅವರು. ದೆಹಲಿಗೆ ಹೋಗೋದಕ್ಕಿಂತ ಮೊದಲು CLP ಸಭೆ, ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ CLP ಸಭೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ನಂತರ ಕರೆದಿರುವಂಥ ಸಭೆ ಇದು. ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ, ಯಾರ್ಯಾರ ಮನಸ್ಸಲ್ಲಿ ಏನಿದೆ, ಇವತ್ತಿನ ಶಾಸಕಾಂಗ ಪಕ್ಷದ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಸಂಜೆ 4 ಗಂಟೆಗೆ ನಡೆಯುವಂಥ ಸಭೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯುವಂಥ CLP ಸಭೆ ನೋಡ್ಬೇಕು. ಹಾಗಾದರೆ ಇವತ್ತೇನು ಇತ್ತು ಅಂತ, ಯಾಕಂದರೆ ಎಲ್ಲರೂ ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾರೆ. ಮುಖ್ಯಮಂತ್ರಿಯವರ ಜೊತೆ ನಾವಿದ್ದೀವಿ ಅನ್ನುವಂಥ ಸಂದೇಶ ರವಾನಿಸ್ತಾರೆ. ಒಳಗೇನಿದೆಯೋ ಯಾರಿಗೆ ಗೊತ್ತು. ಒಂದು ದೊಡ್ಡ ಸಂಗತಿ ಏನಪ್ಪ ಅಂತಂದರೆ, ಮನುಷ್ಯನ ಮನಸ್ಸಿನ ಒಳಗಡೆ ಏನಿರುತ್ತೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅವನ ಮುಖದಿಂದ ಅವನ ಮಾತಿಂದ ಅದು ವ್ಯಕ್ತ ಆಗದೇ ಇಲ್ಲ. ಅವನ ಮನಸ್ಸನ್ನು ಬಗ್ಗಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಹೀಗಾಗಿ ನಾಯಕರು ಅಂದರೆ ಶಾಸಕರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಹೀಗಾಗಿಯೇ ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಆ ಸಭೆಯಲ್ಲಿ ಎಲ್ಲ ವಿವರಗಳು ಅಂದರೆ ಇವತ್ತೇನು ಆರ್ಟಿಕಲ್ 163 ಅಡಿನಲ್ಲಿ ಅಧಿಕಾರ ಚಲಾಯಿಸಲಿಕ್ಕೆ ಏನು ಚಿಂತನೆಯನ್ನು ಮಾಡಲಾಗ್ತಾ ಇದೆ, ಕ್ಯಾಬಿನೆಟ್ ನಿರ್ಣಯ ಏನು, ಅದೆಲ್ಲವನ್ನೂ ಕೂಡ ಶಾಸಕರಿಗೆ ವಿವರಿಸಿ ಹೇಳುವಂಥ ಸಾಧ್ಯತೆಗಳಿವೆ.